ಹಾಯ್ ಎಲ್ರಿಗೂ. ಬನ್ನಿ ಇವತ್ತು ಮಲ್ಟಿಗ್ರೇನ್ ದೋಸೆ ಮತ್ತು ಜಿಂಜರ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಸಣ್ಣ ಕಪ್ಪಲ್ಲಿ ನಾನು ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ 1 ಕಪ್ಪು. ಇದು ಒಂದು ಪೂಜೆಗೆ ಅಂತ ಇದು ಅಕ್ಕಿ ಮಿಕ್ಕಿತ್ತು. ಸೊ ಅದೊಂದು 1/4 ಕಪ್ ಆಗುತ್ತೆ. ಮಾಮೂಲಿ ಸೋನಾ ಮಸೂರಿ ರೈಸ್ ಅದು 1/4 ಕಪ್ಪು ಅಕ್ಕಿ. ನೀವು ದೋಸೆ ಅಕ್ಕಿ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ, ಇಡ್ಲಿ ಅಕ್ಕಿ ಇಲ್ಲ ಅಂದರೆ. ಅರ್ಧ ಕಪ್ ಅದೇ ಕಪ್ಪಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಕಡಲೆಬೀಜ, 1 ಸ್ಪೂನು ಹೆಸರುಬೇಳೆ, ಹಾಗೆ 1 ಸ್ಪೂನ್ ಉದ್ದಿನಬೇಳೆ, ಕಾಲು ಕಪ್ ಆಗೋಷ್ಟು ಹೆಸರು ಕಾಳು, ಹಾಗೆ ನನ್ನ ಹಿಡೀಲಿ 1 ಹಿಡಿ ಗಟ್ಟಿ ಅವಲಕ್ಕಿ, ಹಾಗೆ 1/4 ಸ್ಪೂನ್ ಆಗೋಷ್ಟು ಮೆಂತ್ಯ. ಇದನ್ನೆಲ್ಲ ನೀಟಾಗಿ ಒಂದು 5-6 ಸಲ ತೊಳ್ಕೊಬೇಕಾಗತ್ತೆ. ನೀಟಾಗಿ ಒಂದು 5-6 ಸಲ ಚೆನ್ನಾಗಿ ತೊಳಿಬೇಕಾಗತ್ತೆ. ನೋಡಿ, ಒಂದು 5-6 ಸಲ ತೊಳ್ಕೊಂಡು ಬಂದಿದ್ದೀನಿ. ಈಗ ನೀರು ಹಾಕಿ ನೈಟ್ ಪೂರ್ತಿ ಹಾಗೆ ನೆನೆಯೋಕ್ಕೆ ಬಿಟ್ಬಿಡೋಣ. ಈಗ ಒಂದು 8-9 ಗಂಟೆ ಆಗ್ತಿದೆ ಟೈಮು ನೈಟು. ಈಗ ನೆನೆಸ್ತಿದ್ದೀನಿ ನಾನು. ಮಾರ್ನಿಂಗು ನಾವು ದೋಸೆ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಇದನ್ನು ರುಬ್ಕೊಂಡ್ರೆ ಸಾಕಾಗುತ್ತೆ. ಬನ್ನಿ, ಇದು ನೈಟೆಲ್ಲ ಹಾಗೆ ಊರಲಿ. ಹಾಯ್ ಎಲ್ರಿಗೂ. ನೋಡಿ, ಈಗ ಮಾರ್ನಿಂಗ್ 6 o'clock ಆಗಿದೆ. ಈಗ ರುಬ್ಬೋಣ ಅಂತ ಬಂದಿದ್ದೀನಿ. ರುಬ್ಲಿಕ್ಕೆ ಅದೇ ನೀರನ್ನು ಹಾಕ್ಕೋಬೇಕಾಗತ್ತೆ. ಹಾಗೆ ನುಣ್ಣಕ್ಕೆ ರುಬ್ಬಬೇಕಾಗತ್ತೆ. ನುಣ್ಣು ಪೇಸ್ಟಾಗಿ ಹಿಂಗೆ ತುಂಬ ನೈಸಾಗಿ ರುಬ್ಕೋಬೇಕಾಗತ್ತೆ. ನೋಡಿ, ಈಗ ಪೂರ್ತಿ ರುಬ್ಕೊಂಡಿದ್ದೀನಿ. ನೋಡಿ, ಈ ಅದಕ್ಕಿರಬೇಕದು, ನೈಸಾಗಿ ಬರಬೇಕು ಹಿಟ್ಟು, ಆಗ ದೋಸೆ ಚೆನ್ನಾಗಿ ಬರುತ್ತೆ. ಬನ್ನಿ, ಈಗ ಈ ದೋಸೆಗೆ ಕಾಂಬಿನೇಷನ್ ಆಗಿ ಶುಂಠಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅಲ್ಲಿವರೆಗೂ ಇದನ್ನು ಸೈಡ್ಗೆ ಇಟ್ಟಿರೋಣ. ನೋಡಿ, ಇಲ್ಲಿ ಶುಂಠಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಹುಣಸೆಹಣ್ಣು ಸ್ವಲ್ಪ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನೆನೆಸಿ. ಖಾರಕ್ಕೆ ಬೇಕಾದಷ್ಟು ಒಣಮೆಣಸಿನ್ಕಾಯಿ ಇಟ್ಟಿದ್ದೀನಿ. ಹಾಗೆ ಒಂದು 10 ಪಾಯಿ ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ, ಒಂದು 5-6 ಎಸಳು ಕರಿಬೇವು, ಈ ಸ್ಪೂನಲ್ಲಿ ಒಂದು 3 ಸ್ಪೂನು ಉದ್ದಿನಬೇಳೆ, ಹಾಗೆ ಅರ್ಧ ಕಪ್ಪು ಶುಂಠಿ, ಇಷ್ಟನ್ನು ಹಾಕ್ಕೊಂಡು ಒಂದೊಂದೇ ಹುರ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕಾಗತ್ತೆ ಉರಿಯೋದಕ್ಕೆ. ಏಕೆಂದರೆ ಇದು ಏನು ಹೇಳ್ತಾರೆ, ಒಂದು ಸ್ವಲ್ಪ ದಿವಸ ಇಡ್ಬೋದು, ಒಂದು ವಾರದ ಮಟ್ಟಿಗೆ ಇಡ್ಬೋದು. ನೀಟಾಗಿ ಟೈಟ್ ಏನು ಹೇಳ್ತಾರೆ, ಒಂದು ಒಳ್ಳೆ ಬಾಕ್ಸಲ್ಲಿ ಹಾಕಿಟ್ರೆ ಫ್ರಿಜ್ಜಲ್ಲಿ ಒಂದು ವಾರಗಟ್ಟಲೆ ಇಟ್ಕೋಬೋದು. ಇದು ಚೆನ್ನಾಗಿರುತ್ತೆ ಈ ವೆದರ್ಗೆ. ನೋಡಿ, ಈಗ ಒಂದು 3 ಸ್ಪೂನು ಉದ್ದಿನಬೇಳೆ ಹಾಕ್ತಿದ್ದೀನಿ. ಇದು ಆಲ್ರೆಡಿ ಹಾಕ್ಬಿಟ್ಟಿದ್ದೆ, ಸರಿ ನಿಮಗೆ ತೋರಿಸೋಣ ಅಂತ ಮತ್ತೆ ವಾಪಸ್ ತೆಗೆದು ಹಾಕಿದ್ದೀನಿ. ಎಲ್ಲ ಲೋ ಫ್ಲೇಮಲ್ಲೇ ನಿಧಾನವಾಗಿ ನೀಟಾಗಿ ಹುರ್ಕೋಬೇಕಾಗತ್ತೆ. ನಾವೆಷ್ಟು ತಾಳ್ಮೆಯಿಂದ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಚಟ್ನಿ. ಇದು ತುಂಬ ಚೆನ್ನಾಗಿರುತ್ತೆ ಚಟ್ನಿ ಈ ವೆದರ್ಗೆ. ನೋಡಿ, ಈಗ ಆಗಿದೆ, ಗೋಲ್ಡನ್ ಬ್ರೌನ್ ಬಂದಿದೆ. ಉದ್ದಿನಬೇಳೆ ಹುರಿಬೇಕಾದ್ರೆ ಒಂದು ಘಮ ಬರುತ್ತಲ್ಲ, ಗಮ್ ಅಂತ, ಆ ಘಮ ಬರೋ ತನಕ ಹುರಿಬೇಕಾಗತ್ತೆ. ಈ ಚಟ್ನಿ ಮುದ್ದೆಗೂ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಒಂಥರ ಹೆಲ್ದಿಯಾಗಿರುತ್ತೆ ಈ ಚಟ್ನಿ ಈ ವೆದರ್ಗೆ. ಶುಂಠಿನ ಹೆಚ್ಚಾಗಿ ಹಾಕಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಹೆಚ್ಚಿಗೆ ಹಾಕಿದ್ದೀನಿ ಇದರಲ್ಲಿ. ಬೆಲ್ಲ ಹುಣಸೆಹಣ್ಣು ನೀವು ಕರೆಕ್ಟಾಗಿ ನೋಡಿ ಹಾಕ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಈ ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿನ, ಚಿಕ್ಕ ಚಿಕ್ಕ ಪೀಸಾಗಿ. ಶುಂಠಿ ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಿಧಾನವಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಗೊತ್ತಾಗ್ಬಿಡುತ್ತೆ ಬಣ್ಣ ಚೇಂಜ್ ಆಗಿರೋದು. ನೋಡಿ, ಇಷ್ಟಾಗಬೇಕು. ಈಗ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಇಲ್ಲಿ ಒಂದು 10 ಪಾಯಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿ ಅದಕ್ಕಾಗಿದೆ, ಸಾಕಾಗುತ್ತೆ ಇದು. ಇಷ್ಟಾದರೆ ಸಾಕು.
ಬನ್ನಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಈಗ. ನೋಡಿ ನಾನು ಖಾರಕ್ಕೆ ಇಲ್ಲೊಂದು 7-8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಶುಂಠಿನೂ ಖಾರ ಇರೋದ್ರಿಂದ ನಾನು ಸ್ವಲ್ಪ ನೋಡಿ ತೊಗೊಂಡಿದ್ದೀನಿ. ಚೆನ್ನಾಗಿ ಕ್ರಿಸ್ಪಿಯಾಗಿ ಹುರ್ಕೊಳ್ಳಿ ಮೆಣಸಿನ್ಕಾಯಿನ ನಿಧಾನವಾಗಿ. ನೋಡಿ ಹಾಗಿದೆ ಮೆಣಸಿನ್ಕಾಯಿ. ಈಗ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವನ್ನ ಹಾಗೆ ಹುರ್ಕೊಳ್ತಾ ಇದ್ದೀನಿ ಡ್ರೈ ಆಗಿ. ಇನ್ನೊಂದು 5-6 ಎಸ್ಲು ಹಾಕಿದ್ದೀನಿ ನಾನು ಕರಿಬೇವು, ಅಂದರೆ ರೆಕ್ಕೆ ಬರುತ್ತಲ್ಲ 5-6 ರೆಕ್ಕೆ ಅಷ್ಟು ಹಾಕಿದ್ದೀನಿ. ನೋಡಿ ಇದು ಹುಣಸೆಹಣ್ಣು ಸುಮ್ಮನೆ ಲೈಟಾಗಿ ಬಿಸಿ ಮಾಡ್ಕೊಳ್ಳೋದು ಅಷ್ಟೇ. ಸ್ಟವ್ ಆಫ್ ಮಾಡಿಬಿಡ್ತೀನಿ ಈಗ. ಆ ತವ ಬಿಸಿ ಇರುತ್ತಲ್ಲ ಅಷ್ಟು ಬಿಸಿ ಅದರಲ್ಲೇ ಇದು ಮಾಡಿದ್ರೆ ಸಾಕಾಗುತ್ತೆ. ಸುಮ್ಮನೆ ನೆಂದಿದೆ ಆಲ್ರೆಡಿ, ನುಣ್ಣಕ್ಕಾಗಬೇಕು ಅಂತ ಅಷ್ಟೇ. ಅದ್ರ ಜೊತೆಗೆ ಮೆಲ್ಟ್ ಆಗಿಬಿಡುತ್ತೆ ಹುಣಸೆಹಣ್ಣು ಬಿಸಿಲು ಹಾಕಿದ ತಕ್ಷಣ. ಆಗಿದೆ ಈಗ ಹುಣಸೆಹಣ್ಣು. ಇದೆಲ್ಲ ಸ್ವಲ್ಪ ಹಾರದ ಮೇಲೆ ರುಬ್ಕೊಳ್ಳೋಣ. ನೋಡಿ ಬೆಲ್ಲ, ಹುಣಸೆಹಣ್ಣು ಬೆಲ್ಲ ನೀವು ಹೇಗೆ ನೋಡಿ ಹಾಕ್ಕೊಳ್ತಿರೋ ಒಂದು ಇದರಲ್ಲಿ ಚಟ್ನಿ ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಆಲ್ಮೋಸ್ಟ್ ಇದು ಕಣ್ಣು ಮಾಡ್ತೀನಿ. ನೋಡಿ ಈಗ ಇದು ಹಾರಿದೆ, ರುಬ್ಕೊಳ್ಳೋಣ ಬನ್ನಿ. ನೀರು ಸ್ವಲ್ಪನೇ ಹಾಕ್ಕೊಂಡು ನೋಡಿಕೊಂಡು ರುಬ್ಕೋಬೇಕು. ಇದನ್ನು ಒರಳಲ್ಲಿ ರುಬ್ಬಿ ಮಾಡಿದ್ರೆ ನೀರಿನ ಅವಶ್ಯಕತೆ ಇರಲ್ಲ. ಶುಂಠಿಲಿರೋ ನೀರೇ ಸಾಕಾಗುತ್ತೆ. ಆವಾಗ ನೀವು ತಿಂಗಳಾಂಗಟ್ಲೆ ಇಟ್ಕೋಬೋದು. ಇದೊಂಥರ ಉಪ್ಪಿನಕಾಯಿ ಇದ್ದಂಗೆ ಚೆನ್ನಾಗಿರುತ್ತೆ. ನೋಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು. ಬನ್ನಿ ರುಬ್ಕೊಂಬರೋಣ. ನೋಡಿ ಈಗ ರುಬ್ಬಿದ್ದೀನಿ. ಈ ಹದಕ್ಕೆ ರುಬ್ಕೋಬೇಕು. ನಾನು ಯಾವಾಗಲೂ ಇಷ್ಟೇ ಮಾಡ್ಕೊಳ್ಳೋದು. ನಿಮಗೆ ಬೇಕಾದ್ರೆ ಇನ್ನೂ ತೆಳುವಾಗಿ ಮಾಡ್ಕೋಬೋದು, ಬಟ್ ಟೇಸ್ಟ್ ಇರೋ ಅಷ್ಟು ಚೆನ್ನಾಗಿ ಬರಲ್ಲ. ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ. ಇಲ್ಲಿ ಒಗ್ಗರಣೆಗೂ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಪಾಯಿ ಬೆಳ್ಳುಳ್ಳಿ ಸಣ್ಣ ಬೆಳ್ಳುಳ್ಳಿ ತೊಗೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಅದು ಈ ಚಟ್ನಿಗೆ ಸ್ಪೆಷಲ್ ಚೆನ್ನಾಗಿರುತ್ತೆ ತಿನ್ನುವಾಗ. ನೋಡಿ ಇಲ್ಲಿ ಸಾಸಿವೆ ಜೀರಿಗೆ 2 ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಕರಿಬೇವು 2 ಎಸ್ಲು, ಮೆಣಸಿನ್ಕಾಯಿ 1-2, ಸಣ್ಣ ಬೆಳ್ಳುಳ್ಳಿ ಒಂದು 10 ಪಾಯಿ ತೊಗೊಂಡಿದ್ದೀನಿ. ನೋಡಿ ಇಷ್ಟು ಸಣ್ಣವು, ಒಂದು 10 ಮೇಲೇ ಇದೆ. ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ ಸಾಸಿವೆ ಜೀರಿಗೆ 2 ಹಾಕ್ತೀನಿ. ಈಗ ಸಿಡಿತಾ ಇದೆ ಸಾಸಿವೆ ಜೀರಿಗೆ. ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಆಗಬೇಕು. ಹಾಗೆ ಈಗ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನೋಡಿ ಈ ಹದಕ್ಕೆ ಆಗಬೇಕು, ಕಾಣಿಸ್ತಿದೆಯಾ? ಈ ಹದಕ್ಕಿರಬೇಕು ಬೆಳ್ಳುಳ್ಳಿ. ಈಗ ಕರಿಬೇವು ಹಾಕ್ಕೊಳ್ಳೋಣ. ಬೇಕು ಆದರೆ ಇದಕ್ಕೆ ನೀವು ಉದ್ದಿನಬೇಳೆ ಕೂಡ ಹಾಕ್ಕೋಬೋದು. ಒಗ್ಗರಣೆಗೆ ನಾನು ಹಾಕ್ತಿಲ್ಲ ಅಷ್ಟೇ. ಆಗಿದೆ ಈಗ. ಚಟ್ನಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಇದಕ್ಕೆ ಒಗ್ಗರಣೆಗೆ ಎಣ್ಣೆ ತುಂಬ ಹಾಕ್ಕೊಳ್ತಾರೆ, ಬಟ್ ನಾನು ಸ್ವಲ್ಪನೇ ಹಾಕಿದ್ದೀನಿ. ತುಂಬ ದಿವಸ ಇಡೋದ್ರಿಂದ ಎಣ್ಣೆ ತುಂಬ ಹಾಕ್ಕೊಂಡ್ರೆ ತುಂಬ ದಿವಸ ಇರುತ್ತೆ ಅಂತ. ಬಟ್ ನನಗೆ ಇವತ್ತು ಒಂದು ದಿವಸ ಮಟ್ಟಿಗೆ ಮಾಡ್ಕೊಂಡಿದ್ದೀನಿ ಚಟ್ನಿ ನಾನು, ಹಾಗಾಗಿ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿನ್ಬೋದು. ಮುದ್ದೆಗೂ ಚೆನ್ನಾಗಿರುತ್ತೆ. ಬಾಯಿ ಕೆಟ್ಟಾಗ ಜ್ವರ ಬಂದಾಗ ಈ ಮುದ್ದೆ ಜೊತೆ ತಿನ್ಬೋದು ಇದನ್ನು, ಚಟ್ನಿನ. ಈಗ ಚಟ್ನಿ ರೆಡಿಯಾಗಿದೆ. ಈಗ ನಾವು ದೋಸೆ ಮಾಡ್ಕೊಳ್ಳೋಣ. ನೋಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟಿಗೆ. ಈಗ ಹತ್ತತ್ರ ಒಂದು 20 ನಿಮಿಷ ಆಗಿದೆ ನಾವು ರುಬ್ಬಿಟ್ಟು. ನೀಟಾಗಿ ಕಲಿಸ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು. ಹೆಂಚು ಬಿಸಿ ಆಗಿದೆ ಆಲ್ರೆಡಿ, ಕಾದಿದೆ ಹೆಂಚು. ಬನ್ನಿ ಈಗ ದೋಸೆ ಮಾಡ್ಕೊಳ್ಳೋಣ. ನೋಡಿ ಅದಕ್ಕಿರಬೇಕು. ದೋಸೆ ಹಿಟ್ಟು ಮಾತ್ರ ತುಂಬ ನೈಸಾಗಿರಬೇಕು ಹಿಟ್ಟು.
ನೋಡಿ ನಾನು ತುಪ್ಪ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕು ಅಂದ್ರೆ ಆಯಿಲ್ ಯೂಸ್ ಮಾಡ್ಕೋಬೋದು. ಬಟ್ ಇದು ಮಲ್ಟಿಗ್ರೇನ್ ಆಗಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಳೆಕಾಳೆಲ್ಲ ಹಾಕಿದ್ದೀನಲ್ಲ, ಹಾಗಾಗಿ ತುಪ್ಪ ಯೂಸ್ ಮಾಡೋದ್ರಿಂದ, ಶುಂಠಿ ಚಟ್ನಿ ಇರೋದ್ರಿಂದ ಎರಡಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ತೆಳುವಾಗಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಆ ಕ್ರಿಸ್ಪಿಯಾಗಿ ತೆಳುವಾಗಿ ಬರಬೇಕಂದ್ರೆ ನಾವು ನೈಸಾಗಿ ರುಬ್ಕೋಬೇಕು ದೋಸೆನ, ಹಿಟ್ಟನ್ನ. ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ನೀವು ತುಪ್ಪ ಬದಲಿಗೆ ಆಯಿಲ್ ಬೇಕಾದ್ರೂ ಹಾಕ್ಕೋಬೋದು, ಬೆಣ್ಣೆ ಬೇಕಾದರೂ ಹಾಕ್ಕೋಬೋದು, ನಿಮ್ಮಿಷ್ಟ. ಯಾವಾಗಲೂ ಒಂದೇ ಥರ ದೋಸೆ ಅನ್ನೋದಕ್ಕಿಂತ ಆಗಾಗ ಈ ಥರ ಸ್ವಲ್ಪ ಮನೇಲಿದ್ದಾಗ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಾಡಿ ಹಾಗೆ ತಿಂತಾಯಿದ್ರೆ ಕ್ರಿಸ್ಪಿಯಾಗಿ ತುಂಬ ಸೂಪರಾಗಿರ್ತದೆ. ಈ ವೆದರ್ಗಂತೂ ಭಾಳ ಚೆನ್ನಾಗಿರುತ್ತೆ. ಚೆನ್ನಾಗಿ ಬೇಯಬೇಕು. ಏನು ಹೇಳ್ತಾರೆ, ಎರಡೂ ಕಡೆನೂ ಬೇಯಿಸ್ಕೊಳ್ಳಿ ನೀಟಾಗಿ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ದೋಸೆ. ನೀವು ಇಡ್ಲಿ ಹಿಟ್ಟಿನ ಬದಲಿಗೆ ದೋಸೆ ಹಿಟ್ಟು ಕೂಡ ಇಡ್ಲಿ ಅಕ್ಕಿ ಬದಲಿಗೆ ದೋಸೆ ಅಕ್ಕಿ ಕೂಡ ಹಾಕ್ಕೋಬೋದು. ಈಗ ದೋಸೆ ರೆಡಿಯಾಗಿದೆ ನೋಡಿ. ಇಲ್ಲಿ ಶುಂಠಿ ಚಟ್ನಿ ಮತ್ತು ತುಪ್ಪ ಎರಡೂ ಇಟ್ಟಿದ್ದೀನಿ. ಆಗಿದೆ ಈಗ ದೋಸೆ. ತಗೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ರುಬ್ಬಿ ಹಾಗೆ ಮಾಡ್ಬೋದು ದೋಸೆನ. ನೋಡಿ ಕ್ರಿಸ್ಪಿಯಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿ ತಿನ್ನೋಕೆ ತುಪ್ಪ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ.